ನಮಸ್ತೆ ಫ್ರೆಂಡ್ಸ್. ಇವತ್ತು ನೋಡಿ ಬಾಳೆ ಎಲೆ ಒಳಗಡೆ ಹಲಸಿನ ಬೀಜ ಹಾಕ್ಕೊಂಡು ಬಂದಿದ್ದೀನಿ. ಒಂದು ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವ ಹೆಲ್ದಿ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಸುಮ್ಗೆ ಹಲಸಿನ ಬೀಜ ವೇಸ್ಟ್ ಮಾಡೋದಕ್ಕಿಂತ ಒಂದ್ಸಲ ಆದರೂ ಈ ರೆಸಿಪಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ. ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ 1 ಕಪ್ ಹಲಸಿನ ಬೀಜ ತಗೊಂಡಿದ್ದೀನಿ. ಅದು ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಬೋದು. ಮೊದಲು ಅದರ ಸಿಪ್ಪೆ ತೆಗಿಬೇಕು. ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಜಸ್ಟ್ ಒಂದು ಕ್ರಷ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗಿತೀನಿ. ಈಸಿ ಆಗುತ್ತೆ ಅದು. ಅಂದರೆ ಇದನ್ನು ಬೇಯಿಸಬೇಕು, ಅದಕ್ಕೋಸ್ಕರ ನೋಡಿ ಎಲ್ಲ ಕೂಡ ಈ ರೀತಿ ಕ್ರಷ್ ಮಾಡಿದ ಮೇಲೆ ಅದರ ಸಿಪ್ಪೆ ನಮಗೆ ಆರಾಮವಾಗಿ ತೆಗಿಬೋದು ಈ ರೀತಿ. ಅದರ ಮೇಲ್ಗಡೆ ಪುನಃ ಒಂದು ಬ್ರೌನ್ ಕಲರ್ ಇರುತ್ತಲ್ಲ, ಅದು ತೆಗಿಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಜಸ್ಟ್ ಹೊರಗಡೆ ಇರುವ ಆ ಪ್ಲಾಸ್ಟಿಕ್ ಥರ ಇರುವಂಥ ಒಂದು ಕವರ್ ಮಾತ್ರ ತೆಗೆದುಬಿಟ್ರೆ ಸಾಕು. ಎಲ್ಲ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಮೊದಲು. ನೆಕ್ಸ್ಟ್ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು ಒಂದ್ಸಲ. ಸ್ವಲ್ಪ ಡಸ್ಟ್ ಎಲ್ಲ ಇದ್ರೆ ಹೋಗ್ಲಿ ಅಂತ, ಬೇರೆ ನೀರಲ್ಲ ಇದರಲ್ಲಿ. ಇದನ್ನ ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು, ಕುಕ್ಕರ್ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಸ್ವಲ್ಪ ಉಪ್ಪು ಕೂಡ ಹಾಕೊಂಡ್ಬಿಟ್ಟು ಬೇಯಿಸ್ಬೇಕು. ಒಂದು 3 ರಿಂದ 4 ವಿಸಿಲ್ ತನಕ ಬೇಯಿಸ್ಕೊಳ್ಳಿ. ಅವಾಗ ಕರೆಕ್ಟ್ ಬೆಂದು ಸಿಗ್ಬೇಕು ನಮಗೆ. ಓಕೆ, ಇದು ಬೇಯ್ತಾ ಇರಲಿ. ಇವಾಗ ನೋಡಿ ಆವಿ ಎಲ್ಲ ಹೋಗಿ ರೆಡಿ ಆಗಿದೆ. ಕರೆಕ್ಟ್ ಬೆಂದು ಸಿಕ್ಕಿದೆ ನಮಗೆ. ಮುಟ್ಟುವಾಗ ಒಳ್ಳೆ ಈ ರೀತಿ ಜಜ್ಜಿ ಆಗುವ ರೀತಿಯಲ್ಲಿ ಬೇಯಬೇಕು. ಓಕೆ, ಸಾಕು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ತುಂಡು ಶುಂಠಿ, ಆಮೇಲೆ ಒಣಗಿದ ಮೆಣಸು, ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಆ ನೀರು ಕೂಡ ಹಾಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಬೇಕು ಇದನ್ನು. ನೋಡಿ ಇವಾಗ ಪೇಸ್ಟ್ ರೆಡಿ ಆಗಿದೆ, ಈ ರೀತಿ ಇದೆ. ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಎಲ್ಲ ಕೂಡ. ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಬೋದು, ಜಾಸ್ತಿ ಸೇರಿಸಬೇಡಿ. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ರೆ ಆಯಿತು. ಇನ್ನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಸೊಪ್ಪು ಹಾಕ್ಕೊಳ್ಳಿ ಈ ರೀತಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು. ಆಮೇಲೆ ಸ್ವಲ್ಪ ಜೀರಿಗೆ. ನಾನಿಲ್ಲಿ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ಬೇಯಿಸುವಾಗ, ನೀವು ಬೇಕಿದ್ರೆ ನೋಡಿಕೊಂಡು ಸೇರಿಸಿದ್ರೆ ಸಾಕು. ಇನ್ನು ಬೇಕಾಗಿರೋದು ಅಕ್ಕಿ ಹಿಟ್ಟು. ಇದು ರೋಸ್ಟೆಡ್ ಆಗಿರಬೇಕು, ಇಲ್ಲಾಂದರೆ ಹಸಿ ಇದ್ದರೆ ಸ್ವಲ್ಪ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ, ಆವಾಗಲೇ ಅದು ಚೆನ್ನಾಗಿ ಟೇಸ್ಟ್ ಬರೋದು ನಮಗೆ. ಇನ್ನು ಇದಕ್ಕೆ ನಾನಿಲ್ಲಿ 1 ಕಪ್ ತಗೊಂಡಿದ್ದೀನಿ. ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೆಟ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನಾನು 1 ಕಪ್ ಫುಲ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರು ಆ ಥರ ಏನಿಲ್ಲ. ಕರೆಕ್ಟ್ 1 ಕಪ್ಪಿಗೆ ಕರೆಕ್ಟ್ ಅಳತೆ ಸಾಕಾಗಿದೆ. ಅಂದರೆ ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಹಲಸಿನ ಬೀಜ ತಗೊಂಡಿರೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದರೆ ಜಾಸ್ತಿ ತಗೊಂಡ್ರೆ ಆಯಿತು. ಇನ್ನು ಇದನ್ನು ಈ ರೀತಿ ಉಂಡೆ ಮಾಡಿಕೊಂಡು ಬಾಳೆ ಎಲೆಗೆ ತುಪ್ಪನೋ ಎಣ್ಣೆನೋ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ತಟ್ಕೊಳ್ಳಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಹಿಟ್ಟು ಸಾಫ್ಟ್ ಆದ ಕಾರಣ ಆರಾಮವಾಗಿ ತಟ್ಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ. ಇನ್ನು ಬಿಸಿ ಬಿಸಿ ಕಾವಲಿಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದರಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು 2 ಬದಿ ಕೂಡ ಬೇಯಿಸಬೇಕು. ಮೇಲ್ಗಡೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಈ ರೀತಿ. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ನು 2 ಬದಿ ಕೂಡ ತಿರುಗಿಸಿ ತಿರುಗಿಸಿ ಬೇಯಿಸ್ಬಿಟ್ರೆ ಸಖತ್ತಾಗಿರುವ ಹೆಲ್ದಿ ಆಗಿರುವ ಟೇಸ್ಟಿ ಆಗಿರುವಂಥ ಹಲಸಿನ ಬೀಜದ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಸೂಪರ್ ಟೇಸ್ಟ್ ಕೊಡುತ್ತೆ. ಖಂಡಿತ ಇದನ್ನು ಮಿಸ್ ಮಾಡಿಬಿಡಿ. ಒಂದು ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಅಕ್ಕಿ ಹಿಟ್ಟಿನ ಬದಲು ನಿಮಗೆ ಗೋಧಿ ಹಿಟ್ಟು ಬಳಸ್ಬೋದು, ಯಾವುದಾದ್ರು ಬೇರೆ ಹಿಟ್ಟನ್ನು ಬಳಸ್ಬೋದು, ತೊಂದರೆ ಏನಿಲ್ಲ. ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ನಮಗೆ ಮೊಸರು, ಚಟ್ನಿ ಯಾವುದ್ರ ಜೊತೆ ಬೇಕಿದ್ರೂ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.